ಮೋಜಿನ ಒಗಟುಗಳು ಯೋಚನೆಯನ್ನು ಹೆಚ್ಚಿಸಿ ಆಲೋಚನೆಯನ್ನು ವೃದ್ಧಿ ಮಾಡಿ ತಲೆಯನ್ನು ಕೆಲಸ ಮಾಡುವಂತೆ ಮಾಡುತ್ತದೆ. ಈಗ ಪ್ರಶ್ನೆ, ನನಗೆ ದೇಹ ಇದೆ ಆದರೆ ಜೀವ ಇಲ್ಲ, ನಾನು ಯಾರು? ಈಗ ನಿಮ್ಮ ಸಮಯ. ಉತ್ತರ ಗೊಂಬೆ. ನಾನು ಎಲ್ಲರ ಕೈಯಲ್ಲಿರುತ್ತೇನೆ ಆದರೆ ನನ್ನದು ಕೈ ಇಲ್ಲ, ನಾನು ಯಾರು? ಈ ಪ್ರಶ್ನೆ ನಿಮಗಾಗಿ. ಉತ್ತರ ಗಡಿಯಾರ. ಮುಂದಿನ ಪ್ರಶ್ನೆ, ನನ್ನನ್ನು ಕತ್ತರಿಸಿದರೂ ನಾನು ಮತ್ತೆ ದೊಡ್ಡದಾಗುತ್ತೇನೆ, ನಾನು ಯಾರು? ಇದರ ಉತ್ತರ ಕೂದಲು. ಮುಂದಿನ ಪ್ರಶ್ನೆ, ನನಗೆ ಹಲ್ಲುಗಳಿವೆ ಆದರೆ ತಿನ್ನಲಾರೆ, ನಾನು ಯಾರು? ಉತ್ತರವನ್ನು ನೋಟ್ ಮಾಡಿಕೊಳ್ಳಿ, ಕೊನೆಗೆ ಕಮೆಂಟ್ ಮಾಡಿ. ಉತ್ತರ ಚಾಕು ಅಥವಾ ಗರಗಸ. ಮುಂದಿನ ಪ್ರಶ್ನೆ, ನಾನು ಬಿದ್ದರೆ ಒಡೆಯುತ್ತೇನೆ ಆದರೆ ನೀರಿಗೆ ಬಿದ್ದರೆ ಉಳಿಯುತ್ತೇನೆ, ನಾನು ಯಾರು? ಉತ್ತರ ಬಲೂನ್. ಇನ್ನೊಂದು ಪ್ರಶ್ನೆ, ನಾನು ಎಲ್ಲೆಡೆ ಹೋಗುತ್ತೇನೆ ಆದರೆ ಜಾಗ ಬದಲಾಯಿಸಲ್ಲ, ನಾನು ಯಾರು? ಅಂಚೆ ಚೀಟಿ, ಸ್ಟ್ಯಾಂಪ್. ಮುಂದಿನ ಪ್ರಶ್ನೆ, ನನ್ನಲ್ಲಿ ಕಣ್ಣು ಇದೆ ಆದರೆ ನಾನು ನೋಡಲ್ಲ, ನಾನು ಯಾರು? ಕೀಲಿ, ಬೀಗದ ಕಣ್ಣು. ನನ್ನನ್ನು ಹಂಚಿದಷ್ಟು ನಾನು ಹೆಚ್ಚಾಗುತ್ತೇನೆ, ನಾನು ಯಾರು? ಜ್ಞಾನ, ನಮ್ಮಲ್ಲಿರುವ ನಾಲೆಜ್. ನಾನು ಮೌನವಾಗಿ ವಿಷಯ ಹೇಳುತ್ತೇನೆ, ನಾನು ಯಾರು? ಚಿತ್ರ. ಮುಂದಿನ ಪ್ರಶ್ನೆ, ಬೆಳಕು ಇದ್ದರೆ ನನಗೆ ಶಕ್ತಿ ಬರುತ್ತದೆ, ನಾನು ಯಾರು? ಕಣ್ಣು. ಬೆಳಕಿಲ್ಲದೆ ಕಣ್ಣು ಇಲ್ಲ. ನಾನು ಸದಾ ಮುಂದೆ ಹೋಗುತ್ತೇನೆ, ಹಿಂದಿರುಗುವುದಿಲ್ಲ, ನಾನು ಯಾರು? ಉತ್ತರ ಸಮಯ. ಕಳೆದು ಹೋದ ಸಮಯ ಮತ್ತೆ ಬಾರದು. ನಾನು ಖಾಲಿ ಇದ್ದಾಗ ಉಪಯೋಗ, ತುಂಬಿದರೆ ಭಾರ, ನಾನು ಯಾರು? ಚೀಲ ಖಾಲಿ ಇದ್ದಾಗ ತುಂಬಿಸಬಹುದು, ತುಂಬಿದ ಮೇಲೆ ಭಾರವಾಗುತ್ತದೆ. ನಾನು ಕಪ್ಪಾಗಿದ್ದಾಗ ಕೆಲಸ ಮಾಡುತ್ತೇನೆ, ಬಿಳಿಯಾಗಿದ್ದರೆ ಕೆಲಸ ಇಲ್ಲ, ನಾನು ಯಾರು? ಬೋರ್ಡ್, ಕಪ್ಪು ಫಲಕ, ಕರಿ ಹಲಗೆ. ಮುಂದಿನ ಪ್ರಶ್ನೆ,
ನಾನು ಇದ್ದರೆ ನೀನು ಕಾಣುತ್ತೀಯಾ? ನಾನು ಇಲ್ಲದಿದ್ದರೆ ಏನು ಕಾಣಲ್ಲ. ನಾನು ಯಾರು? ಬೆಳಕು. ಬೆಳಕಿಲ್ಲದಿದ್ದರೆ ಏನು ಕಾಣದು. ಮುಂದಿನ ಪ್ರಶ್ನೆ, ನಾನು ನೀರಿನಲ್ಲಿ ಹುಟ್ಟುತ್ತೇನೆ, ನೀರಲ್ಲೇ ಸಾಯುತ್ತೇನೆ. ನಾನು ಯಾರು? ಉಪ್ಪು. ನೀರಲ್ಲೇ ಹುಟ್ಟಿ ನೀರಲ್ಲೇ ಸಾಯುವಂತದ್ದು. ನಾನು ಮಾತನಾಡುವುದಿಲ್ಲ, ಆದರೆ ಸತ್ಯ ಹೇಳುತ್ತೇನೆ. ನಾನು ಯಾರು? ಕನ್ನಡಿ. ಕನ್ನಡಿ ಯಾವತ್ತೂ ಸುಳ್ಳಾಡದು. ಮುಂದಿನ ಪ್ರಶ್ನೆ, ನಾನು ಎಲ್ಲರ ಮನೆಯಲ್ಲಿರುತ್ತೇನೆ, ಆದರೆ ಯಾರೂ ನನ್ನನ್ನು ನೋಡುವುದಿಲ್ಲ. ನಾನು ಯಾರು? ಈಗ ಉತ್ತರ ಗಾಳಿ. ಈಗ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಹೇಳಿದ್ರಿ? ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡ ಭಾಷೆ ನಮ್ಮ ಭಾಷೆ. ಕನ್ನಡ ಉಳಿಸೋಣ, ಬೆಳೆಸೋಣ. ಕನ್ನಡ ಕೊರಳು ವಿಡಿಯೋಗಳನ್ನು ನೋಡುತ್ತೀರಿ, ಪ್ರೋತ್ಸಾಹಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.